ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರಿಂಗ್ ಬೀಡನ್ನ ಯೂಸ್ ಮಾಡಿಕೊಂಡು ಆರ್ಚ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ನೋಡಿ, ಮೊದಲಿಗೆ 2 ಕಲರ್ ಥ್ರೆಡ್ನ ಜಾಯಿಂಟ್ ಮಾಡಿ ಒಂದು ನಾಟ್ ಹಾಕ್ಕೊಳ್ಬೇಕು. ನಾನು ಒಂದೊಂದು ಕಲರ್ ಥ್ರೆಡ್ನ 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಈ ಆರ್ಚ್ ಹಾಕೋದಕ್ಕೆ ನಾನು 10 ನಂಬರ್ದು ಕ್ರೋಶಾ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಮೊದಲಿಗೆ ನಾನು ಚಿಕ್ಕ ರಿಂಗ್ ತೊಗೊಂಡಿದ್ದೀನಿ. ದಾರಾನ ಈ ರೀತಿಯಾಗಿ ಹಿಡ್ಕೊಂಡು ಕ್ರೋಶಾನ ರಿಂಗ್ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡಿ 2 ಚೈನ್ ಹಾಕ್ಕೊಂಡು ಮತ್ತು ಇವಾಗ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಅದಾಗಿದ್ದ ಮೇಲೆ 3 ಚೈನ್ ಹಾಕಿ ಒಂದು ಕಂಬ ಹಾಕಿರ್ತೀವಿ ಅಲ್ವಾ, ಆ ಕಂಬಕ್ಕೆ ಸೇರಿಸಿ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕಂಬಕ್ಕೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾಗಿದ್ದ ಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ ಅಲ್ವಾ ಫ್ರೆಂಡ್ಸ್. ಇನ್ನೊಂದು ಕಲರ್ ಥ್ರೆಡ್ನ ಹಾಗೆ ಬೀಡ್ ಮೇಲೆ ಬರೋ ಹಾಗೆ ಹಿಡ್ಕೊಂಡಿರಬೇಕು, ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡಿರಬೇಕು. ನೋಡಿ, ಇವಾಗ 2 ಪಿಕಾಟ್ಗಳನ್ನ ಹಾಕ್ಕೊಂಡ್ಮೇಲೆ ಇವಾಗ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ತಾಯಿದ್ದೀನಿ. ಹೇಗೆ ಅಂದರೆ, ಫಸ್ಟ್ ಕಲರ್ನ ಕೆಳಗಡೆ ಮುಂದೆ ತೊಗೊಂಡು ಬೆರಳಲ್ಲಿ ಹಿಡ್ಕೊಂಡು ಮತ್ತು ಫಸ್ಟು ಒಂದು ಕಲರ್ ಇರುತ್ತೆ ಅಲ್ವಾ, ಆ ಕಲರ್ ಥ್ರೆಡ್ನ ಕ್ರೋಶಾನಲ್ಲಿ ತೊಗೊಳ್ಬೇಕು. ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡನ್ನು ಒಂದು ಮಾಡಿಕೊಂಡು ಮತ್ತು 3 ಚೈನ್ ಹಾಕ್ಕೊಂಡು ಆ 3 ಚೈನ್ನ ಒಂದು ಕಂಬ ಹಾಕಿರ್ತೀವಿ ಅಲ್ವಾ, ಆ ಕಂಬಕ್ಕೆ ಲಾಕ್ ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ಬೇಕು ಮತ್ತು ಎರಡನ್ನು ಒಂದು ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು 3 ಚೈನ್ನ ಆ ಕಂಬ ಇರುತ್ತೆ ಅಲ್ವಾ, ಆ ಕಂಬಕ್ಕೆ ಲಾಕ್ ಮಾಡಬೇಕು. ಆಯ್ತಲ್ವ. 2 ಟೈಮ್ಸ್ 2 ಪಿಕಾಟ್ನ ಹಾಕ್ಕೊಂಡ್ಮೇಲೆ ಇವಾಗ ಮತ್ತೆ ನಾನು ದಾರನ ಚೇಂಜ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಒಂದೊಂದು ಪಿಕಾಟ್ ಹಾಕಿದ್ಮೇಲೆ ಇನ್ನೊಂದು ಕಲರ್ ಈ ರೀತಿಯಾಗಿ ಬೇಕಾದರೆ ಚೇಂಜ್ ಮಾಡ್ಬೋದು. ನಾನು 2 ಟೈಮ್ ಒಂದು ಕಲರ್ ಮತ್ತು 2 ಟೈಮ್ ಮತ್ತೆ ಒಂದು ಕಲರ್ ಹಾಕಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಲರ್ ದಾರ ಇರುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ, ಅದನ್ನು ನಾವು ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿರ್ತೀವಿ ಅಷ್ಟು ಆರ್ಚ್ ನೀಟಾಗಿ ಬರುತ್ತೆ. ಅದನ್ನ ಸ್ವಲ್ಪ ನಾವು ಲೂಸ್ ಬಿಟ್ಟರೆ ಸ್ವಲ್ಪ ಲೂಸ್ ಆಗುತ್ತೆ ಆರ್ಚ್. ಹಾಗಾಗಿ ಸ್ವಲ್ಪ ಲೂಸ್ ಅನಿಸಿದರೆ ಅದು ಅಪೋಸಿಟ್ ಕಲರ್ ಥ್ರೆಡ್ ಇರುತ್ತೆ ಅಲ್ವಾ, ಆ ಥ್ರೆಡ್ನ ಸ್ವಲ್ಪ ಎಳಿಬೇಕು, ಆವಾಗ ಗಟ್ಟಿಯಾಗಿ ಕೂಡುತ್ತೆ. ಈ ಥರ ಆರ್ಚ್ಗಳನ್ನು 30 ಹಾಕಬೇಕಾಗುತ್ತೆ ಒಂದು ಸ್ಯಾರಿಗೆ. ಹಾಕಿ ಆಮೇಲೆ ನಾರ್ಮಲ್ ಥ್ರೆಡ್ಡಿಂದ ಸ್ಟಿಚ್ ಮಾಡಬೇಕು. ಮಧ್ಯದಲ್ಲಿ ಒಂದೊಂದು ಕುಚ್ಚು ಕಟ್ಟಿದರೆ ಆಯಿತು. ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಅಂದರೆ ಆರ್ಚ್ ತುಂಬಾ ಈಸಿಯಾಗಿದೆ, ಬೇಗನೆ ಅರ್ಥ ಆಗುತ್ತೆ. ನಾನು ಈ ಆರ್ಚ್ ಹಾಕೋದಕ್ಕೆ ತುಂಬಾ ಚಿಕ್ಕ ರಿಂಗ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಆರ್ಚ್ ಹಾಕಬೇಕಾದ್ರೆ ಆವಾಗವಾಗ ಸ್ವಲ್ಪ ಥ್ರೆಡ್ ಜರಿತಾ ಇರುತ್ತೆ, ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡು ಆರ್ಚ್ ಹಾಕಬೇಕು. ಮತ್ತು ಅಲ್ಲಲ್ಲಿ ಸ್ವಲ್ಪ ಲೂಸ್ ಆದರೆ ಒಂದು ಥ್ರೆಡ್ಡಿಂದ ವರ್ಕ್ ಹಾಕ್ತಿರ್ತೀವಿ, ಇನ್ನೊಂದು ಥ್ರೆಡ್ ಹಾಗೆ ಬಿಟ್ಟಿರ್ತೀವಿ ಅಲ್ವಾ, ಅದನ್ನು ಸ್ವಲ್ಪ ಎಳೆದ್ರೆ ಮತ್ತು ಗಟ್ಟಿಯಾಗಿ ಸ್ಟಿಫಾಗಿ ಕೂಡುತ್ತೆ. ಹಾಗೆ ಈ ವಿಡಿಯೋ ನೋಡ್ತಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ ಇದೇ ಥರ ಹಾಕಬೇಕು. ಆಲ್ಮೋಸ್ಟು ರಿಂಗ್ ಕಂಪ್ಲೀಟ್ ಆಗ್ತಾ ಬಂತು. ಕಾಂಟ್ರಾಸ್ಟ್ ಕಲರ್ ಸ್ಯಾರಿ ಇದ್ದರೆ ಈ ಆರ್ಚ್ನ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದಕ್ಕೆ 16 ಪಿಕಾಟ್ಗಳನ್ನ ಹಾಕಿದ್ದೀನಿ. ಸ್ವಲ್ಪ ರಿಂಗ್ ದೊಡ್ಡದಾಗಿತ್ತು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಪಿಕಾಟ್ಗಳು ಬರುತ್ತೆ. ನೋಡಿ, ಇವಾಗ ನಾನು ಕ್ರೀಮ್ ಕಲರ್ ಥ್ರೆಡ್ನ ಬಿಟ್ಟು ಕಾಂಟ್ರಾಸ್ಟ್ ಕಲರ್ ಥ್ರೆಡ್ ಇದೆ ಅಲ್ವಾ, ಪಿಂಕ್ ಕಲರ್, ಅದನ್ನೇ ತಗೊಳ್ತಾ ಇದ್ದೀನಿ. ಮೊದಲು ಬೆರಳಿಗೆ ಸುತ್ತಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ಬೇಕು ಮತ್ತು ಎರಡನ್ನು ಒಂದು ಮಾಡ್ಕೊಳ್ಬೇಕು. ಆಮೇಲೆ 3 ಚೈನ್ ಹಾಕ್ಕೊಂಡು ಆ ಕಂಬಕ್ಕೆ ಸೇರಿಸಿ ಲಾಕ್ ಮಾಡಬೇಕು. ನೋಡಿದ್ರಿ ಅಲ್ವಾ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ತುಂಬ ಟಫ್ ಏನಿಲ್ಲ, ಇದು ಡಿಸೈನ್ ತುಂಬ ಈಸಿ ಇದೆ.
ಒಂದು ಕಂಬ ಹಾಕಬೇಕು ಮತ್ತು ಒಂದು ಪಿಕೋಟ್ ಹಾಕಬೇಕು, ಒಂದು ಕಂಬ ಹಾಕಬೇಕು ಮತ್ತು ಪಿಕೋಟ್ ಹಾಕಬೇಕು. ಇದೇ ಥರ ಹಾಕ್ತಾ ಹೋಗಬೇಕು, ಅಷ್ಟೇ ಇರೋದು. ನೋಡಿ ಇವಾಗ ಆರ್ಚ್ ಕಂಪ್ಲೀಟ್ ಆಯಿತು. ಕೊನೆಯಲ್ಲಿ ನಾವು ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿದ್ವಿ ಅಲ್ವಾ, ಆ 2 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ನೋಡಿ 2 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ನ ಡೈರೆಕ್ಟಾಗಿ ಸ್ಯಾರಿಗೆ ಹಾಕ್ಬೋದು, ಇಲ್ಲ ಅಂತಂದರೆ ಸಪ್ರೇಟಾಗಿ ಈ ಥರ ರಿಂಗ್ಗೆ ನಾವು ಆರ್ಚ್ ಹಾಕ್ಕೊಂಡು ಆಮೇಲೆ ನಾರ್ಮಲ್ ನೀಡ್ಲಿಂದ ಸ್ಯಾರಿಗೆ ಅಟ್ಯಾಚ್ ಮಾಡ್ಬೋದು. ನೋಡಿ ಲಾಕ್ ಹಾಕ್ಕೊಂಡ್ಮೇಲೆ ಥ್ರೆಡ್ನ ಕಟ್ ಮಾಡಿಕೊಂಡು ಕಾಂಟ್ರಾಸ್ಟ್ ಕಲರ್ ಥ್ರೆಡ್ ಇರುತ್ತೆ ಅಲ್ವಾ, ಎರಡನ್ನೂ ಸೇರಿಸಿ ಒಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎರಡನ್ನೂ ಸೇರಿಸ್ಕೊಂಡು ನಾಟ್ ಹಾಕಿ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಬೇಕು. ನಂತರ ಇದನ್ನು ಸ್ಯಾರಿಗೆ ಅಟ್ಯಾಚ್ ಮಾಡಬೇಕು. ನೋಡಿ ಆರ್ಚ್ ಕಂಪ್ಲೀಟ್ ಆಯಿತು. ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಸ್ಯಾರಿಗೆ ಹಾಫ್ ಆರ್ಚ್ ಸ್ಯಾರಿ ಮೇಲೆ ಇನ್ನೂ ಹಾಫ್ ಹೊರಗಡೆ ಬರೋ ಹಾಗೆ ಆದರೂ ಅಟ್ಯಾಚ್ ಮಾಡ್ಬೋದು, ಇಲ್ಲ ಅಂತಂದರೆ ಅಂಚು ಮಾತ್ರ ಅಟ್ಯಾಚ್ ಆಗಿ ಫುಲ್ ವರ್ಕ್ ಹೊರಗಡೆ ಬಂದಿರೋ ಹಾಗಾದರೂ ಅಟ್ಯಾಚ್ ಮಾಡ್ಬೋದು.